ಎಸ್ ಸಿಎಂ ಆಯ್ಕೆಯಾಯಿತು. ಈಗ ಸಂಪುಟ ರಚನೆ, ಮಂತ್ರಿಮಂಡಲ ರಚನೆಯ ಸರ್ಕಸ್. ಮುಂದಿನ ವಾರ ನೂತನ ಸಂಪುಟ ರಚನೆಗೆ ತೀರ್ಮಾನ. ರಾಜಭವನದಲ್ಲಿ ಅರುಣ್ ಸಿಂಗ್, ಕಟೀಲ್, ಬೊಮ್ಮಾಯಿ ಚರ್ಚೆ. ಸಂಪುಟ ರಚನೆಗೆ ಕೆಲ ಸಲಹೆಯನ್ನ ನೀಡಿದ್ದಾರೆ ಉಸ್ತುವಾರಿ ಅರುಣ್ ಸಿಂಗ್. ಬಿಎಸ್ವೈ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮೊದಲ ಹಂತದಲ್ಲಿ ಸಂಪುಟ ರಚನೆ ಮಾಡೋದು ಒಳಿತು. ಈಗಾಗಲೇ ಸಂಪುಟ ಸೇರ್ಪಡೆಗೆ ಲಾಬಿ ನಡೆದಿದೆ. ಹಲವು ಶಾಸಕರು ಲಾಬಿ ನಡೆಸಿದ್ದಾರೆ. ಈ ಹಿಂದೆ ಬಿಎಸ್ವೈ ಸಂಪುಟದಲ್ಲಿ ಇದ್ದಂಥವರಲ್ಲಿ ಎಷ್ಟು ಮಂದಿಗೆ ಸ್ಥಾನ ಸಿಗುತ್ತೆ, ಯಾರನ್ನ ಕೈ ಬಿಡಲಾಗುತ್ತೆ, ಕೈ ಬಿಟ್ರೆ ಗೊಂದಲಗಳಾಗಬಹುದಾ, ಹೊಸ ಮುಖಗಳಿಗೆ ಅವಕಾಶವನ್ನ ನೀಡಲಾಗುತ್ತಾ, ಹಲವು ಫ್ಯಾಕ್ಟರ್ಸ್ ಇದೆ. ಉಸ್ತುವಾರಿ ಅರುಣ್ ಸಿಂಗ್ ಕೂಡ ಕೆಲ ಸಲಹೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಬಿಎಸ್ವೈ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮೊದಲ ಹಂತದಲ್ಲಿ ಸಂಪುಟ ರಚನೆ ಮಾಡೋದೊಳಿತು ಎನ್ನುವಂತಹ ಸಲಹೆ ಬಂದಿದೆ. ಎಸ್ಸಿ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಆನಂದ್ ಬೈದಿನ ಮನೆಗೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಸಿಎಂ ಆಯ್ತು, ಈಗ ಸಂಪುಟ ರಚನೆಯ ಸರ್ಕಸ್ ಬಹಳ ದೊಡ್ಡ ಸವಾಲಿದೆ. ಯಾಕಂದ್ರೆ ಈ ಹೊಸ ಸಂಪುಟದಲ್ಲಿ ಸ್ಥಾನಮಾನ ಯಾರಿಗೆ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಅದು ಗೊಂದಲಕ್ಕೆ ಈಡಾಗಬಾರದು. ಹಾಗಾಗಿ ಯಾವ ರೀತಿಯಲ್ಲಿ ನಡೀತಾ ಇದರ ಬಗ್ಗೆ ಬೆಳವಣಿಗೆ ಅಂತ? ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಈಗ ನೂತನ ಸಚಿವ ಸಂಪುಟ ರಚನೆ ಮಾಡತಕ್ಕಂಥದ್ದು ದೊಡ್ಡ ಸವಾಲಿನ ಕೆಲಸ. ನೂತನ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದಲ್ಲಿ ಯಾರಿರಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಪ್ರಮುಖವಾಗಿರುವಂತಹ ಫ್ಯಾಕ್ಟರ್ ಮೇಲೆ ಸಚಿವ ಸಂಪುಟ ರಚನೆ ಮಾಡಬೇಕಾಗತ್ತೆ. ಇಲ್ಲಿ ಕೆಲವೊಂದಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕೆಂತಂದ್ರೆ ಜಾತಿ ಒಂದು ಕಡೆ ಆದರೆ ಪ್ರಾದೇಶಿಕತೆ ಇನ್ನೊಂದು ಕಡೆ, ಮತ್ತು ಪಕ್ಷಕ್ಕೆ ಸಲ್ಲಿಸಿರ್ತಕ್ಕಂಥ ಸೇವೆ, ಕ್ಲೀನ್ ಇಮೇಜ್, ಹೊಸ ಮುಖ, ಕ್ರಿಯಾಶೀಲ ಯುವಕರು, ಹಿರಿಯರಿಗೆ ಆದ್ಯತೆ, ಈ ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಸಚಿವ ಸಂಪುಟ ರಚನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈಗ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಮುಂದಿನ ವಾರ ಸಚಿವ ಸಂಪುಟ ರಚನೆಗೆ ಪೂರಕವಾಗಿರ್ತಕ್ಕಂಥ ವೇದಿಕೆ ಸೃಷ್ಟಿಯಾಗತ್ತೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಮುಖ್ಯಮಂತ್ರಿಗಳು ನೂತನ ಸಚಿವ ಸಂಪುಟ ರಚನೆ ಸಂಬಂಧಪಟ್ಟಾಗೆ ಹೈಕಮಾಂಡ್ ನಾಯಕರು ನೀಡುವಂತಹ ಸಲಹೆಯನ್ನು ಆಧರಿಸಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಈಗ ಬಂದಿರುವಂತಹ ಮಾಹಿತಿ. ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಬಿಎಸ್ ಯಡಿಯೂರಪ್ಪರ ಸಲಹೆ ಸೂಚನೆ ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾಕೆಂದ್ರೆ ಸರ್ಕಾರ ಸುಗಮವಾಗಿ ಸಾಗಬೇಕು ಅಂತಂದ್ರೆ ಏನು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪರ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಬೇಕಾಗತ್ತೆ. ಪಕ್ಷದ ಒಳಗಡೆ ಎದುರಾಗಬಹುದಾದ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅಥವಾ ಬ್ರೇಕ್ ಹಾಕಬೇಕು ಅಂತಂದ್ರೆ ಯಡಿಯೂರಪ್ಪರ ಸಹಕಾರಗಳು ತುಂಬಾ ಅಗತ್ಯವಾಗಿರುತ್ತೆ. ಈ ನಿಟ್ಟಿನಲ್ಲಿ ಯಡಿಯೂರಪ್ಪರ ಸಲಹೆಯನ್ನು ಪಡೆದುಕೊಂಡು ಪಕ್ಷದ ಅಧ್ಯಕ್ಷರು ಮತ್ತು ನಾಯಕರು ನೀಡುವಂತಹ ಸಲಹೆಗೆ ಪೂರಕವಾಗಿ ಹಾಗೆ ಹೈಕಮಾಂಡ್ ಕೊಡ್ತಕ್ಕಂಥ ಮಾರ್ಗದರ್ಶನವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸಚಿವ ಸಂಪುಟ ರಚನೆ ಮಾಡಲಿಕ್ಕೆ ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮುಂದಾಗಿದ್ದಾರೆ. ಈಗ ಇವತ್ತು ಏನು ಸಚಿವ ಸಂಪುಟ ಸಭೆಯನ್ನ ಔಪಚಾರಿಕವಾಗಿ ಮಾಡಿದರೂ ಕೂಡ ಬಹಳ ಪ್ರಮುಖವಾಗಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಿ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಇರತಕ್ಕಂಥ ಆರ್ಥಿಕ ಸ್ಥಿತಿಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಅಧಿಕಾರಿಗಳಿಂದ ಪಡ್ಕೊಂಡಿದ್ದಾರೆ. ಹಾಗಾಗಿ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕ್ಯಾಬಿನೆಟ್ನ ಅಗತ್ಯತೆಗಳು ಬಹಳ ಪ್ರಮುಖವಾಗಿದೆ. ರಾಜ್ಯದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಸವಾಲುಗಳನ್ನು ಎದುರಿಸಬೇಕಂತಂದ್ರೆ ಈಗಿರ್ತಕ್ಕಂಥ 22 ತಿಂಗಳ ಅವಧಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನೀಡಿ ಜನರ ಬಳಿಗೆ ಹೋಗಬೇಕು ಅಂತಂದ್ರೆ ಒಂದು ಕ್ರಿಯಾಶೀಲವಾಗಿರ್ತಕ್ಕಂಥ ಸಚಿವ ಸಂಪುಟದ ಅಗತ್ಯ ಇದೆ. ಈ ಹಿಂದೆ ಇದ್ದಂಥ ಸಚಿವ ಸಂಪುಟದಲ್ಲಿದ್ದಂಥ ಸುಮಾರು 10 ರಿಂದ 12 ಹಿರಿಯರಿಗೆ ಅವಕಾಶಗಳು ಸಿಗುತ್ತೆ. ಜೊತೆಗೆ ಕ್ರಿಯಾಶೀಲವಾಗಿರ್ತಕ್ಕಂಥ 7-8 ಜನ ಯುವ ಶಾಸಕರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಬಹಳ ಸೂಕ್ತ ಅನ್ನುವಂಥ ಸಲಹೆಗಳು ಪಕ್ಷದ ಒಳಗಡೆ ವ್ಯಕ್ತವಾಗಿದೆ. ಅದೇ ರೀತಿಯಾಗಿರುವಂತಹ ಮೊದಲ ಹಂತದ ಸಚಿವ ಸಂಪುಟ ಮುಂದಿನ ವಾರ ರಚನೆ ಆಗುತ್ತೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಈ ಬಾರಿಯ ಸಚಿವ ಸಂಪುಟದಲ್ಲಿ ಹಳೆಯ ಕ್ಯಾಬಿನೆಟ್ ಅಲ್ಲಿ ಇದ್ದಂತ ಯಾರ್ಯಾರು ಅವಕಾಶ ಪಡ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಈ ಹಿಂದೆ ಕೊಟ್ಟಿರತಕ್ಕಂಥ ಇಲಾಖೆಗಳಿಗೆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಉತ್ತಮ ಕೆಲಸ ಮಾಡಿರೋರಿಗೆ ಅವಕಾಶಗಳು ಸಿಗತ್ತಾ ಅಥವಾ ಹೈಕಮಾಂಡ್ ಹೇಳಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಅವಕಾಶ ಸಿಗತ್ತಾ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಬಿಎಸ್ ಯಡಿಯೂರಪ್ಪರ ಮೂಲಕ ಲಾಬಿಯನ್ನು ಕೆಲ ಶಾಸಕರು ಮುಂದುವರಿಸಿದ್ದಾರೆ. ಕಳೆದ ಬಾರಿ ಅವಕಾಶ ಯಾರ್ಯಾರು ವಂಚಿತರಾಗಿದ್ರು ಅವರೆಲ್ಲರೂ ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಂದಿನ ವಾರ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದು ತಲುಪಬಹುದು ಅನ್ನುವಂಥ ಲೆಕ್ಕಾಚಾರದ ಮಾತುಗಳು ನಡೀತಾ ಇರುವಂತದ್ದು. ಪ್ರತಿಮಾ. ಎಸ್ ಆನಂದ್, ಮತ್ತೆ ನಾನು ನಿಮ್ಮನ್ನು ಸಂಪರ್ಕಿಸ್ತೀನಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆಯೋದಕ್ಕೆ. ಈಗ ಬೊಮ್ಮಾಯಿ ಸಂಪುಟಕ್ಕೆ ಯಾರು ಸೇರ್ಪಡೆ ಆಗ್ತಾರೆ ಅದು ಒಂದು ಪ್ರಮುಖ. ಆದ್ರೆ ಇನ್ನೊಂದು 3 ಡಿಸಿಎಂ ನೇಮಕ ಸಾಧ್ಯತೆ, 3 ಉಪಮುಖ್ಯಮಂತ್ರಿಗಳ ನೇಮಕಾತಿ ಆಗುವಂತಹ ಸಾಧ್ಯತೆ ಇದೆ. ಅದು ಜಾತಿ ಆಧಾರದ ಮೇಲೆ, ಸಮುದಾಯಕ್ಕೆ ಸೇರಿದ ಮೇಲೆ, ಒಕ್ಕಲಿಗ, ಹಿಂದುಳಿದ, ಎಸ್ಟಿ ಸಮುದಾಯ, ಈ ಸಮುದಾಯಕ್ಕೆ ಡಿಸಿಎಂ ಸ್ಥಾನವನ್ನ ಕೊಡಲಾಗುತ್ತಾ? ಪ್ರಮುಖ ಖಾತೆಗಳಲ್ಲಿ ಬದಲಾವಣೆಯ ಸುಳಿವು ಸಿಗ್ತಾ ಇದೆ.
ಒಂದು 3 DCM ನೇಮಕಗೊಳ್ಳುವಂತಹ ಸಾಧ್ಯತೆ ಇದೆ. ಅದು ಕೂಡ ಒಕ್ಕಲಿಗ, ಹಿಂದುಳಿದ ಹಾಗೂ ST ಸಮುದಾಯಕ್ಕೆ DCM ಸ್ಥಾನ ಸಿಗುವ ಚಾನ್ಸಸ್ ಇದೆ. ಇನ್ನು ಮೊದಲ ಹಂತದಲ್ಲಿ 20 ಶಾಸಕರು ಸಂಪುಟಕ್ಕೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ಆ ಮೊದಲ ಹಂತದಲ್ಲೇ 7 ರಿಂದ 8 ಹೊಸಬರು ಸಂಪುಟಕ್ಕೆ ಸೇರ್ಪಡೆಯಾಗುವಂತಹ ಚಾನ್ಸಸ್. ಹಾಗೆ ಮಿತ್ರ ಮಂಡಳಿಯ ಶಾಸಕರಿಗೂ ಕೂಡ ಮೊದಲ ಹಂತದಲ್ಲಿ ಅವಕಾಶ. ಆದರೆ ಕೆಲವು ಹಿರಿಯ ಸಚಿವರು ಸಂಪುಟ ಸೇರೋದು ಡೌಟ್ಫುಲ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಆನಂದ್ ಬೈದಿನಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಪ್ರಮುಖವಾಗಿ ಈಗ ನೂತನ ಸಂಪುಟದಲ್ಲಿ ಯಾರೆಲ್ಲ ಸೇರ್ಪಡೆಯಾಗ್ತಾರೆ ಅನ್ನೋದು ಒಂದು ವಿಚಾರ. ಜೊತೆಗೆ DCMಗಳ ನೇಮಕಾತಿ, ಈಗ ಇದ್ದಂತಹ DCMಗಳೇ ಮುಂದುವರಿತಾರಾ ಅಥವಾ ಹೊಸ ಮುಖಗಳಿಗೆ ಅವಕಾಶ ಕೊಡಲಾಗುತ್ತಾ? ಯಾವ ಆಧಾರದ ಮೇಲೆ ಆಗುತ್ತೆ? ಏನೇನು ಫ್ಯಾಕ್ಟರ್ಸ್ಗಳು ಇಲ್ಲಿ ವರ್ಕೌಟ್ ಆಗಬಹುದು ಅಂತ? ಕರ್ನಾಟಕದಲ್ಲಿರ್ತಕ್ಕಂಥ ಜಾತಿ ಲೆಕ್ಕಾಚಾರವನ್ನು ಕೂಡ ಸಚಿವ ಸಂಪುಟ ರಚನೆಯಲ್ಲಿ ಬಹಳ ಪ್ರಮುಖವಾಗಿ ಪರಿಗಣಿಸಬೇಕಾಗುತ್ತೆ. ಅದನ್ನು ಮುಖ್ಯವಾಗಿ DCMಗಳನ್ನು ಮಾಡಬೇಕು ಅನ್ನೋ ನಿರ್ಧಾರಗಳು ಈಗಾಗಲೇ ಆಗಿದೆ. ಕಳೆದ ಸಚಿವ ಸಂಪುಟದಲ್ಲಿ 3 ಜನ DCMಗಳಿಗೆ ಅವಕಾಶ ಕೊಡಲಾಗಿತ್ತು. ಲಿಂಗಾಯತರಿಗೂ ಕೂಡ ಅವಕಾಶ ಕೊಡಲಾಗಿತ್ತು, ಒಕ್ಕಲಿಗರು ಅವಕಾಶ ಕೊಡಲಾಗಿತ್ತು, SCಗಳಿಗೂ ಕೂಡ ಅವಕಾಶವನ್ನು ಕೊಡಲಾಗಿತ್ತು. ಆದರೆ ಈ ಬಾರಿಯ ಸಚಿವ ಸಂಪುಟದ ಸಂದರ್ಭದಲ್ಲಿ 3 DCMಗಳು ಮಾಡಬೇಕು ಅನ್ನೋ ಲೆಕ್ಕಾಚಾರ ಇರುವಂತಹ ಹಿನ್ನೆಲೆಯಲ್ಲಿ ಓರ್ವ ಒಕ್ಕಲಿಗ, ST ಸಮುದಾಯಕ್ಕೆ ಇನ್ನೊಂದು DCM ಕೊಡ್ತಕ್ಕಂಥದ್ದು ಮತ್ತು ಹಿಂದುಳಿದ ವರ್ಗಕ್ಕೆ ಇನ್ನೊಂದು DCM ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಚರ್ಚೆಗಳು ಶುರುವಾಗಿದ್ದಾವೆ. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಲ್ಕುಲೇಷನ್ ಅನ್ನು ಕೂಡ ಪ್ರಮುಖ ನಾಯಕರುಗಳು ಮಾಡಿದ್ದಾರೆ. ಹಾಗಾಗಿ ಈ ಬಾರಿಯ ಸಚಿವ ಸಂಪುಟದಲ್ಲಿ ಹಿರಿಯರಿಗೆ ಎಷ್ಟು ಅವಕಾಶ ಅಂತಕ್ಕಂಥ ಚರ್ಚೆಗಳ ಹಿನ್ನೆಲೆಯಲ್ಲಿ ಬಂದಿರುವಂತಹ ಮಾಹಿತಿಯ ಪ್ರಕಾರ ಸುಮಾರು 10 ರಿಂದ 12 ಜನಕ್ಕೆ ಮಾತ್ರ ಅವಕಾಶ. ಇನ್ನುಳಿದ ಹಾಗೆ 7 ರಿಂದ 8 ಜನರಿಗೆ ಮೊದಲ ಹಂತದಲ್ಲಿ ಯುವ ಕ್ರಿಯಾಶೀಲ ಶಾಸಕರಿಗೆ ಅವಕಾಶಗಳು ಸಿಗಬಹುದು ಅನ್ನುವಂಥ ಚರ್ಚೆಗಳು ಇರುವಂತದ್ದು. ಹಾಗಾಗಿ ಮುಂದಿನ ಸಚಿವ ಸಂಪುಟ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಜಾತಿ ಲೆಕ್ಕಾಚಾರಗಳನ್ನು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕೆಂತಂದ್ರೆ ರಾಜ್ಯದಲ್ಲಿ ಸುಮಾರು 33ರಷ್ಟು ಇರತಕ್ಕಂಥ ಹಿಂದುಳಿದ ವರ್ಗಗಳಿಗೆ ಈ ಬಾರಿ ಹೆಚ್ಚು ಅವಕಾಶ ಕೊಡ್ತಕ್ಕಂಥದ್ದು. ಪ್ರಮುಖ ಲಿಂಗಾಯತ ಸಮುದಾಯಕ್ಕೆ ಈ ಬಾರಿ ಮುಖ್ಯಮಂತ್ರಿ ಸ್ಥಾನ ಮತ್ತೊಮ್ಮೆ ಸಿಕ್ಕಿರುವಂತಹ ಕಾರಣಕ್ಕಾಗಿ ಆ ಸಮುದಾಯದಲ್ಲಿ ಕಳೆದ ಬಾರಿ ಇದ್ದಂತಹ 11 ಸಚಿವರ ಪೈಕಿ ಈ ಬಾರಿ ಕಡಿಮೆ ಸಚಿವರಿಗೆ ಅವಕಾಶಗಳಾಗತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ಇದ್ದಾವೆ. ಯಾಕೆಂತಂದ್ರೆ ಹೆಚ್ಚು ಸ್ಥಾನಗಳನ್ನು ಲಿಂಗಾಯತ ಸಮುದಾಯದಿಂದ ಬಂದಿದ್ರೂ ಕೂಡ ಜಾತಿ ಲೆಕ್ಕಾಚಾರದ ಮೇಲೆ ಮುಂಬರ್ತಕ್ಕಂಥ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಜಾತಿಗೆ ಬಹಳ ಪ್ರಮುಖವಾಗಿರುವಂತಹ ಆದ್ಯತೆ ಕೊಟ್ಟು ಕ್ರಿಯಾಶೀಲ ಯುವಕರನ್ನ ಅದೇ ಸಮುದಾಯದಿಂದ ಪಿಕ್ ಮಾಡೋದ್ರ ಮೂಲಕ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದ ಮಾತುಗಳು ಇದಾವೆ. ಯಾಕೆಂತಂದ್ರೆ ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು ಅನ್ನುವಂಥ ಆಗ್ರಹದ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟಿರುವ ಕಾರಣಕ್ಕಾಗಿ ಆ ಸಮುದಾಯವನ್ನ ಆದ್ಯತೆಯಾಗಿಟ್ಟುಕೊಂಡು DCM ಸ್ಥಾನವೊಂದನ್ನ ಕೊಡಬೇಕು ಅನ್ನುವಂಥ ಚರ್ಚೆ ಆಗಿದೆ. ರಾಮುಲು ಅವರಿಗೆ ಈ ಬಾರಿ DCM ಸ್ಥಾನಗಳು ಬಹುತೇಕ ಅನಾಯಾಸವಾಗಿ ಸಿಗತ್ತೆ ಅಂತಕ್ಕಂಥ ಮಾತುಗಳು ಇದ್ದಾವೆ. ಅದಕ್ಕೆ ಪೂರಕ ಅನ್ನುವಂತೆ ದೆಹಲಿಯಲ್ಲಿ ವರಿಷ್ಠರನ್ನು ಕೂಡ ಅವರು ಭೇಟಿ ಮಾಡಿ ಬಂದಿರತಕ್ಕಂಥದ್ದು ಇದಕ್ಕೆ ಇನ್ನಷ್ಟು ಪುಷ್ಟಿ ಕೊಟ್ಟಿದೆ. ಇನ್ನು ಒಕ್ಕಲಿಗ ಸಮುದಾಯವನ್ನು ಕೂಡ ಸೆಳೀತಕ್ಕಂಥ ಕೆಲಸವನ್ನು ಮಾಡಲೇಬೇಕಾಗಿದೆ. ಕಳೆದ ಬಾರಿ ಅಂದ್ರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರು. ಬದಲಾಗಿ ಅದರ ನಂತರದಲ್ಲಿ ಯಾರಿಗೂ ಅವಕಾಶ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಒಕ್ಕಲಿಗ ನಾಯಕನ ಹೆಸರು ಮುಖ್ಯಮಂತ್ರಿ ಹುದ್ದೆಗೆ ಪ್ರಸ್ತಾಪ ಆದರೂ ಕೂಡ ಅಂತಿಮವಾಗಿ ಈಗ ಲಿಂಗಾಯತರು ಮುಖ್ಯಮಂತ್ರಿ ಆಗಿರುವ ಕಾರಣಕ್ಕಾಗಿ ರಾಜ್ಯ ಇನ್ನೊಂದು ದೊಡ್ಡ ಸಮುದಾಯವಾಗಿರ್ತಕ್ಕಂಥ ಒಕ್ಕಲಿಗರನ್ನು ಸೆಳೆಯಲಿಕ್ಕೆ ಪೂರಕವಾಗಿರತಕ್ಕಂಥ ಒಂದು ಪ್ಲಾನ್ ಅನ್ನು ಮಾಡಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈ ಬಾರಿಯ ಸಚಿವ ಸಂಪುಟದಲ್ಲಿ ಒಬ್ಬ ಒಕ್ಕಲಿಗ ಮುಖಂಡನಿಗೆ DCM ಸ್ಥಾನ ಕೊಡ್ತಕ್ಕಂಥ ನಿಶ್ಚಿತ ಆಗಿದೆ. ಇನ್ನು 33% ಇರತಕ್ಕಂಥ ಹಿಂದುಳಿದ ಸಮಾಜವನ್ನು ಕೂಡ ಪರಿಗಣಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಈ ಮುಂಬರ್ತಕ್ಕಂಥ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳ ಹಿನ್ನೆಲೆಯಲ್ಲಿ ಕೆಳ ಸಮುದಾಯದಲ್ಲಿರ್ತಕ್ಕಂಥವರಿಗೆ ಅವಕಾಶ ಕೊಡ್ತಕ್ಕಂಥದ್ದು. ಯಾಕೆಂದ್ರೆ ಬಿಜೆಪಿಯಲ್ಲಿ ಅವಕಾಶಗಳು ಸಿಕ್ಕಾಗಲೂ ಕೂಡ ಹಿಂದುಳಿದ ವರ್ಗಗಳಿಗೆ, ದಲಿತ ವರ್ಗಗಳಿಗೆ ಆದ್ಯತೆಗಳು ಸಿಕ್ಕಿದ್ದಾವೆ. ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಅವಕಾಶಗಳು ಸಿಕ್ಕಿರುವ ಕಾರಣಕ್ಕಾಗಿ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾಗಿರುವಂತಹ ಒಂದು ಪ್ಲಾನ್ ಅನ್ನ ಜಾರಿ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ ಮುಂದುವರೆದಿದೆ. ಹಾಗಾಗಿ 33% ಇರತಕ್ಕಂಥ ಹಿಂದುಳಿದ ವರ್ಗಗಳ ಪ್ರಮುಖ ಶಾಸಕರಿಗೆ ಅವಕಾಶಗಳು ಸಿಗಬಹುದು ಅಂತಕ್ಕಂಥದ್ದು. ಹಾಗಾಗಿ ಓರ್ವ DCM ಈ ಸಮುದಾಯದಿಂದ ಬರ್ತಾರೆ ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ. 2008ರಲ್ಲಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಏನು ಈಶ್ವರಪ್ಪನವರು ಕೂಡ DCM ಆಗಿದ್ರು. ಆದರೆ ನಂತರದಲ್ಲಿ ಅವಕಾಶಗಳು ಬದಲಾದಂಥ ಸನ್ನಿವೇಶದಲ್ಲಿ DCM ಸ್ಥಾನ ಹಿಂದುಳಿದ ವರ್ಗ ಸಿಕ್ಕಿರಲಿಲ್ಲ. ಆದರೆ ಈ ಬಾರಿ ಮತ್ತೆ ಹಿಂದುಳಿದ ವರ್ಗಗಳಿಗೆ ಅವಕಾಶಗಳು ಸಿಗಬಹುದು ಅನ್ನುವಂಥ ಚರ್ಚೆಗಳಿದ್ದಾವೆ. ಯಾಕೆ ಅಂತಂದ್ರೆ ಈ ಕಳೆದ ಬಾರಿ ಅಂದ್ರೆ ಯಡಿಯೂರಪ್ಪರ ಕಾಲಾವಧಿಯಲ್ಲಿ ಕಾರಜೋಳರಿಗೆ ಅವಕಾಶ ಕೊಡಲಾಗಿತ್ತು. ಕಾರಜೋಳರ ಬದಲಾಗಿ ಈ ಬಾರಿ ST ಸಮುದಾಯಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಚರ್ಚೆಗಳ ಹಿನ್ನೆಲೆಯಲ್ಲಿ ರಾಮುಲು DCM ಆಗ್ತಾ ಇರುವ ಕಾರಣಕ್ಕಾಗಿ ಒಬ್ಬ ಒಕ್ಕಲಿಗ, ಒಬ್ಬ ST ಮತ್ತು ಹಿಂದುಳಿದ ವರ್ಗಗಳಿಗೆ DCM ಸ್ಥಾನ ಸಿಗಬಹುದು ಅಂತಕ್ಕಂಥದ್ದು. ಕಳೆದ ಬಾರಿಯ ಸಚಿವ ಸಂಪುಟದಲ್ಲಿದ್ದಂಥ ಹಲವು ಸಚಿವರ ಪೈಕಿ ಕೆಲವರಿಗೆ ಮಾತ್ರ ಅವಕಾಶಗಳು ಸಿಗಬಹುದು ಅನ್ನುವಂಥ ಚರ್ಚೆಗಳಿದ್ದಾವೆ. ಮುಂದಿನ ವಾರ ರಚನೆ ಆಗಬಹುದಾದ
ಸಚಿವ ಸಂಪುಟದಲ್ಲಿ ಹಿರಿಯರು ಮತ್ತು ಕಿರಿಯರು ಒಳಗೊಂಡಿರತಕ್ಕಂಥ ಸಮತೋಲಿತವಾಗಿರುವಂತಹ ಕ್ಯಾಬಿನೆಟ್ ರಚನೆ ಆಗತ್ತೆ ಅನ್ನುವಂಥ ಮಾಹಿತಿಗಳು ಸಿಕ್ಕಿದಾವೆ. ಎಸ್ ಆನಂದ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆಯೋದಕ್ಕೆ. ಇನ್ನು ಸಿಎಂ ಬೊಮ್ಮಾಯಿ ಹಿಂದೆ ಮಿತ್ರ ಮಂಡಳಿ ಟೀಮ್ ಕಾಣಿಸ್ಕೊಳ್ತಾ ಇದೆ. ಬೊಮ್ಮಾಯಿ ಹೋದಲ್ಲೆಲ್ಲ ಮಿತ್ರ ಮಂಡಳಿ ತಂಡವೇ ಕಾಣಿಸ್ತಾ ಇದೆ. ಬಿಸಿ ಪಾಟೀಲ್, ಶಿವರಾಮ್ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್, ಬೈರತಿ ಬಸವರಾಜ್, ಡಾಕ್ಟರ್ ಸುಧಾಕರ್, ಎಂಟಿವಿ ನಾಗರಾಜ್ ಈ ಟೀಮ್ ಸಿಎಂ ನಿವಾಸದಲ್ಲೂ ಕಾಣಿಸ್ಕೊಂಡ್ರು. ಕೆಕೆ ಗೆಸ್ಟ್ ಹೌಸ್ನಲ್ಲೂ ಕೂಡ ಕಾಣಿಸ್ಕೊಳ್ತಿದ್ದಾರೆ. ರಾಜಭವನದಲ್ಲೂ ಬಾಂಬೆ ಫ್ರೆಂಡ್ಸ್ ಟೀಮ್, ಇದಾಗ ವಿಧಾನಸೌಧದಲ್ಲೂ ಕೂಡ ಸಿಎಂ ಸುತ್ತಲೇ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಮಿತ್ರ ಮಂಡಳಿ ಶಾಸಕರು ಸಿಎಂ ಬೊಮ್ಮಾಯಿ ಹೋದಲ್ಲೆಲ್ಲ ಕಾಣಿಸ್ಕೊಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಸಂಪುಟಕ್ಕೆ ತಮ್ಮನ್ನ ಸೇರ್ಪಡೆ ಮಾಡ್ತಾರಾ, ಕೈ ಬಿಟ್ಬಿಡ್ತಾರ ಅನ್ನುವಂತಹ ಆತಂಕ. ನೂತನ ಮುಖ್ಯಮಂತ್ರಿಗಳ ಹಿಂದೆಯೇ ಕಾಣಿಸ್ಕೊಳ್ತಾ ಇದ್ದಾರೆ. ಯಾವ ದೃಶ್ಯ ನೋಡಿದ್ರು, ಯಾವ ವಿಜುವಲ್ಸ್ ನೋಡಿದ್ರು, ಎಲ್ಲದರಲ್ಲೂ ಸಿಎಂ ಬೊಮ್ಮಾಯಿಗೆ ಹಿಂದೆ ಈ ಮಿತ್ರ ಮಂಡಳಿಯ ಸದಸ್ಯರು ಕಾಣಿಸ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಪದಗ್ರಹಣ ಆಗಿದೆ. ಆದರೆ ಈಗ ಸಂಪುಟಕ್ಕೆ ಯಾರು ಸೇರ್ಪಡೆ ಆಗ್ತಾರೆ ಅನ್ನುವಂಥ ಚರ್ಚೆಯ ನಡುವಲ್ಲಿ ಮಿತ್ರ ಮಂಡಳಿ ಶಾಸಕರಿಗೆ ಎಲ್ಲೋ ಒಂದು ಕಡೆ ಆತಂಕ ಇದೆಯಾ? ಆ ಆತಂಕವೇ ಈಗ ಸಿಎಂ ಸುತ್ತಲೇ ಸುಳಿದಾಡುವಂತೆ ಮಾಡಿದ್ಯಾ ಅಂತ? ಎಸ್, ಸರ್ಕಾರ ರಚನೆಗೆ ಬಹಳ ಪ್ರಮುಖವಾಗಿರುವಂತಹ ರಾಜಕೀಯ ನಿರ್ಧಾರ ತೆಗೆದುಕೊಂಡು ಬಿಜೆಪಿಗೆ ಬಂದಿರತಕ್ಕಂಥ ಶಾಸಕರುಗಳಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶ ಸಿಗುತ್ತಾ? ಇಂಥ ಒಂದು ಗಂಭೀರವಾದ ಚರ್ಚೆ ಪಕ್ಷದ ಒಳಗಡೆ ನಡೀತಾ ಇದ್ದಾವೆ. ಯಾಕೆಂತಂದ್ರೆ ಸರ್ಕಾರ ರಚನೆಗೆ ಪೂರಕವಾಗಿ ನಿರ್ಧಾರ ತೆಗೆದುಕೊಂಡ ಕಾರಣಕ್ಕಾಗಿ ಯಡಿಯೂರಪ್ಪ ಸಂಪುಟದಲ್ಲಿ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡಲಾಗಿತ್ತು. ಮಿತ್ರ ಮಂಡಳಿಯ ಬಹುತೇಕ ಎಲ್ಲ ನಾಯಕರು ಕೂಡ ಸಚಿವರಾಗಿದ್ರು. ಆದರೆ ವಿಶ್ವನಾಥ್ ಅವರನ್ನು ಹೊರತುಪಡಿಸಿದರೆ, ಪ್ರತಾಪ್ ಗೌಡ ಹೊರತುಪಡಿಸಿದರೆ ಬೇರೆ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡಲಾಗಿತ್ತು. ಆದರೆ ಈ ಬಾರಿ ಅಂದ್ರೆ ಮಹೇಶ್ ಕುಮಟಳ್ಳಿ ಕೂಡ ಅಧಿಕಾರ ಸಿಕ್ಕಿರಲಿಲ್ಲ. ಬದಲಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಮಿತ್ರ ಮಂಡಳಿಯ ಸದಸ್ಯರಿಗೆ ಅವಕಾಶಗಳು ಸಿಗತ್ತಾ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರುವ ಪ್ರಶ್ನೆ. ಯಾಕೆಂತಂದ್ರೆ ರಾಜಕೀಯವಾಗಿರ್ತಕ್ಕಂಥ ತೀರ್ಮಾನ ಜೊತೆಗೇನೆ ಸರ್ಕಾರ ರಚನೆಗೆ ಪೂರಕವಾಗಿ ಕೆಲವೊಂದಷ್ಟು ತೀರ್ಮಾನ ತೆಗೆದುಕೊಂಡು ರಾಜಕೀಯ ಭವಿಷ್ಯವನ್ನ ಬಲಿ ಕೊಟ್ಟು ಅವರು ಬಿಜೆಪಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಬಿಜೆಪಿಗೆ ಬಂದು ಸಚಿವರಾಗಿದ್ದಾರೆ. ಈ ಬಾರಿಯೂ ಕೂಡ ಅವ್ರಿಗೆ ಅವಕಾಶ ಸಿಗತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಭರವಸೆಯಲ್ಲಿ ಈ ಬಾರಿ ಅಂದ್ರೆ ಸಂಪೂರ್ಣ ಅವಧಿಗೆ ಸಚಿವರಾಗಿರ್ತಾರೆ ಅನ್ನುವಂತ ಒಂದು ಅಭಿಪ್ರಾಯವನ್ನ, ಅಂತ ಒಂದು ಅಭಯವನ್ನ ಕೇಂದ್ರ ನಾಯಕರು ಕೊಟ್ಟಿರುವ ಕಾರಣಕ್ಕಾಗಿ ಅವರಿಗೆ ಎಲ್ಲರೂ ಕೂಡ ಸಚಿವರಾಗಿದ್ರು. ಹಾಗಾಗಿ ಈ ಬಾರಿಯ ಸಂಪುಟದಲ್ಲೂ ಕೂಡ ಅವಕಾಶಗಳು ಸಿಗತ್ತೆ ಅಂತಕ್ಕಂಥದ್ದು. ಆದರೆ ಒಂದು ಸಣ್ಣ ಬದಲಾವಣೆ, ಇಲಾಖೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸದೇ ಇರತಕ್ಕಂಥ ಬೆರಳೆಣಿಕೆಯಷ್ಟು ಒಂದಿಬ್ಬರು ಸಚಿವರುಗಳಿಗೆ ಅವಕಾಶಗಳು ಕೈ ತಪ್ಪಬಹುದು ಅನ್ನುವಂತ ಮಾತುಗಳು ಕೂಡ ಇದಾವೆ. ಹಾಗಾಗಿ ಮಿತ್ರ ಮಂಡಳಿ ಎಲ್ಲಾ ಸದಸ್ಯರು ಕೂಡ ಅವಕಾಶ ಪಡೆದುಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಬೇರೆ ಬೇರೆ ಮೂಲದಿಂದ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.